ಏನ್ ಮಾಡ್ಬೇಕು ಈಗ? ಅಪ್ಪಗೆ ವಿಷಯ ಮುಟ್ಸ್ಬೇಕಾಗಿತ್ತಲ್ಲ. ಹೇಳಪ್ಪ. ಹಲೋ ಅಪ್ಪ. ಬರ್ತೀನಿ ಈಗ ಬಂದೀಗ. ಹೌದಾ? ಅಪ್ಪ ಎಷ್ಟೊತ್ತಿದ್ರು ಬಾರಪ್ಪ, ಇವತ್ತೆಷ್ಟೊತ್ತಿದ್ರು ಬರ್ಬೇಕು ನೀನು. ಬರ್ತೀನಿ. ಏನಯ್ಯ ಅದು ಕೆಲಸ ಮಾಡ್ತಾ ಇದ್ರಿ ನೀವು? ಅದೆಲ್ಲ ಗಿಡ ಎಲ್ಲ ಕ್ಲೀನ್ ಮಾಡ್ರಿ, ಅದೆಲ್ಲ ಮಣ್ಣಾಕ ಎಲ್ಲ ಸುತ್ತ ಏನಾಯ್ತು ಇವನಿಗೆ? ಅಣ್ಣ ಆ ಗಿರಿ ಬಾಟಲ್ ಏನಂತ? ನೀರು ನೀರು ಕುಡಿ ಫಸ್ಟ್, ಆಮೇಲೆ ಹೇಳಂತೆ. ನೀರು ಕುಡಿ. ಇವಾಗ ಹೇಳು. ಗಿರಿ ಪಾಟಿನ ಸೂರ್ಯಚಂದ್ರ ಅಣ್ಣರದ್ರ ಅವ್ರನ್ನ ಓಡ್ಸಾಡಿ ಹೊಲದಲ್ಲಿ ಹೊಡೆದ್ಬಿಟ್ಟಾಣ ಅವನು. ಏನಂದೆ? ಏನು ನನ್ನ ತಮ್ಮಂದಿರಿಗೆ ಕೊಲ್ಲಷ್ಟು ಧೈರ್ಯ ಬಂತ ಗಿರಿಗೆ? ಬಾರಯ್ಯ ತೋರ್ಸಬ, ಎಲ್ಲಿ ಅದು? ಬಾಣ ಹೊಲದಣ್ಣ, ಅಲ್ಲಣ್ಣ ಹೊಲದಲ್ಲಣ್ಣ. ಇವನೇ ಕ್ಲೀನ್ತಾನ ಯಾಕೆ ಗಿರಿ ಇಲ್ಲೇ ನಿಂತು ಏನಾಯ್ತು? ಇದಕ್ಕೆ ಸಪ್ಪಿದೆಯಲ್ಲ ಮಹೇಶ ಅವ್ರು ನಮ್ಮನ್ನ ಸಾಯಿಸ್ಬಿಟ್ರೆ. ಮಹೇಶ ಯಾರು? ಆ ಸೂರ್ಯಚಂದ್ರ. ಎಲ್ಲದಾರಿಗೆ ಅವರು? ಅವ್ರು ನಾನು ಸಾಯಿಸ್ಬಿಟ್ನೆ ಮಹೇಶ. ನಿಮ್ಮಪ್ಪಾಜಿಗೆ ಹೇಳ್ದಿಯಾ? ಹೇಳಿನಿ, ಬರಕತ್ತಾರಂತೆ, ಫೋನ್ ಮಾಡಿದ್ದೆ. ಅಪ್ಪಾಜಿ ಬಂದೆ. ಎಲ್ಲವರು ನಮ್ಮಣ್ಣ ಕೊಂದಕ್ಕೆ ಅವ್ರು ನಾವು ಬಿಡ್ಲಿಲ್ಲಪ್ಪ, ಅವ್ರು ಸಾಯಿಸ್ಬಿಟ್ನೆ. ಬಿಡ ಕೆಲಸ ಮಾಡಿದ ಮಗ, ಒಳ್ಳೆ ಕೆಲಸ ಮಾಡಿದೆ. ಮಗನಿಗೆ ಸಾವಿಗೆ ಕಾರಣ ಆದರ್ನ ಅವ್ರು ನಿದ್ದು ಮಾಡಿದ್ರೆ ನಮ್ಮ ಮಗನ ಆತ್ಮಕ್ಕೆ ಶಾಂತಿ ಸಿಗೋದು. ಹೌದಪ್ಪಾಜಿ, ಹೌದು. ಇದನ್ನ ಮಾಡ್ಬೇಕು, ಅವಾಗ ಇದು ಅನಿಶನ್ ಅದು. ಪಟ್ಟಿಲ್ಲ ಹೇ ಗೌಡ, ನಾನಿಲ್ದೇ ಇರೋ ಸಮಯದಲ್ಲಿ ನನ್ನ ಮಗನ್ನ ನಿಮ್ಮ ತಮ್ಮಂದ್ರ ಕೂಡ ಕೊಲೆ ಮಾಡಿಸ್ದ್ಯಾ? ಪಟ್ಟಿಲ್ಲ, ನಿನ್ ಮಗ ಅದನ್ನ ನಮ್ಮ ಇಬ್ರು ಅಣ್ಣ ತಮ್ಮರ ಕೊಲ್ಲಿದ್ದಾನೆ ಇಷ್ಟು ಸಲುವಾಗಿ. ಇಲ್ಲಿ ಇಬ್ರು ಮಾತಾಡುವಾಗ ನಡುಕೆ ಕಣ್ಣಿಂದ ಕಡ್ಡಿ. ಹೇ ಗೌಡ, ಹೇ ಪಟ್ಟಿಲ್ಲ, ನಿನ್ನ ತಮ್ಮನ್ ಹೇಳೋ. ಪಟೇಲ ಕೇವಲ ಒಂದು ಬದುಗೋಸ್ಕರ ನನ್ನ ಇಬ್ಬರು ತಮ್ಮಂದಿರ ಕೊಲ್ಲಿದನ ನಿನ್ನ ಮಗ, ಸಣ್ಣ ಮಗ. ಗೌಡ, ನಮ್ಮ ಮುತ್ತಾತನದ ಅಲ್ಲೇ ಇದ್ದಾವೆ ಒಡ್ಡು ಕುಂಟಿ ಹೊಡ್ಕಂತ ನಮ್ಮ ಹೊಲ್ದಾಗ ಬಂದು ಈಗ ನನ್ನ ಅನಸ್ತವಾಗಿ ನನ್ನ ಮಗನ್ನ ಕೊಲೆ ಮಾಡಿಸಿದೆ ನೀನು. ಮುತ್ತಾತ ಇದು ನಂದು, ಇದು ಗೌಡನ ಆಟ. ಇದು ಈ ಪಾಟಿಲ ಆಟಗಳು, ಇದು ಅಂತ್ಯ ಅಲ್ಲ, ಆರಂಭ. ಆರಂಭ ನೀನಾ ಇಲ್ಲ ನಾನಾ? ತೋರಿಸ್ತೇವೆ ಗೌಡ, ನಿನ್ನ ಇಷ್ಟಕ್ಕ ಬಿಡಲ್ಲ. ಬಾಣ ಪಟ ಬಾಣ ಹೇಗಿರಿ? ಬಾಣ
ಇದು ಅಂತ್ಯ ಅಲ್ಲ, ಇದು ಆರಂಭ. ಅವ್ನು ಬಿಡಬೇಡ. ಗೌಡ ಇಲ್ಲಿ ಪಾಪ. ಏ ಗೌಡ, ನಿನ್ನೊಂದ್ ಕೈ ನೋಡ್ಕೊಂತೀನಿ ಗೌಡ. ಯಾಕಣ ಇಲ್ಲಿ ನಿಂತ್ಕೊಂಬಿಟ್ಯಾ? ಇಲ್ಲ ಬಾ ತಮ್ಮ, ಹೀಗೆ ನಿಂತಿದ್ದೆ. ವಿಷಯ ಏನಣ್ಣ ಇದು ಮುಂದುವರಿತಿದೆ ವಿಷಯ ಇದನ್ನ? ಇಲ್ಲ ಬಾ ತಮ್ಮ, ಅದಕ್ಕೊಂದು ಅಂತ್ಯ ಕಾಣಿಸಲ್ಲ. ಅಂತ್ಯ ಕಾಣಿಸೋದು ಬೇರೆನಾಗುತ್ತೆ. ನಮಗೆ ಅವ್ರಿಗೇನು ಹಿಂದಿಂದನ ಏನು ಈಗ ಮಧ್ಯದ ಬಂದಂಥ ವಿಷಯ ಏನಾಯ್ತು? ನಾವು ಅವರು ಹಿಂದೆ ನಮ್ಮ ತಾತ ಅವ್ರ ತಾತ ಕಾಲದಲ್ಲಿ ಅವರು ನಾವು ಸ್ನೇಹ ಸಂಬಂಧದಿಂದ ಪ್ರೀತಿ ವಾಸನೆಯಿಂದ ಭಾಳ ಚೆನ್ನಾಗಿದ್ವಿ. ಇದು ಇತ್ತೀಚೆಗೆ ನಮ್ಮ ಮಧ್ಯೆ ಏನೋ ಒಂದು ವಿರುಸ್ತ ಹುಟ್ಟಿ ಇದು ಈ ಥರ ಆಗಿದೆ. ನೋಡೋಣ, ಇದಕ್ಕೊಂದು ಅಂತ್ಯ ಕಾಣಿಸೋಣ, ಪರಿಹಾರ ಹುಡುಕೋಣ. ಅಪ್ಪ ಏನಪ್ಪ? ಯಾಕೆ ಹಿಂಗೆ ಕುಂತಪ್ಪ? ಏನಿಲ್ಲ ಬಾರಪ್ಪ, ನಿಮ್ಮ ಅಣ್ಣಂದ ಒಂದು ಚಿಂತೆ ಆಗಿತ್ತು, ಅದು ಗೌಡಂದೊಂದು ಇದು ಹೊಲದ್ದು. ಅಪ್ಪ ನಮಗೂ ಆ ಗೌಡನಿಗೂ ಯಾಕಷ್ಟು ಜಗಳ? ನಮಗೂ ಆ ಗೌಡನಿಗೆ ಯಾಕಷ್ಟು ಜಗಳ ಅಂದ್ರೆ, ಹಿಂದಕ್ಕೆ ಆ ಗೌಡ ನಾನು ನಮ್ಮ ತಾತ ಮುತ್ತಾತ್ಲಿದ್ದ ಭಾಳ ಅನ್ಯೋನ್ಯವಾಗಿ ಬಂದಿದ್ವಿ. ಆ ಗೌಡ ನಾನು ಕೂಡ ಹಂಗೆ ಇದ್ದೀವಿ. ಆದರೆ ಬರ್ತಾ ಬರ್ತಾ ಈ ಭೂಮಿ ಸಲುವಾಗಿ, ಆಸೆ ಸಲುವಾಗಿ ಅವನು ಇಬ್ಬರು ತಮ್ಮನವ್ರು ಕಳ್ಕೊಂಡ, ನಾನು ಒಬ್ಬ ಮಗನ ಕಳ್ಕೊಂಡೆ. ಈಗ ಇದೇ ಇದ್ದೀವಿ. ಹಿಂದಕ್ಕೆ ಆ ಕ್ಯಾಂಚ ಗೌಡ ನಾನು ಹೆಂಗಿದ್ವಿ ಅಂದ್ರೆ ಅದು ಬಾಯಿಲಿದ್ದು ಹೇಳೋಕ್ಕಾಗಲ್ಲ, ನೋಡ್ಬೇಕಲ್ಲ. ಬಟ್ಟಿಲ್ಲ ಹೆಂಗೌಡ ತಾಳ ಆಗ್ತದೆ, ಹಸುವಾಗೈತೆ, ಹೊತ್ತು ಮೇಲೆ ಬಂತು. ಹೋಗೋಣಂತೆ, ಮೊದಲು ಊಟ ಮಾಡಮ್ಮ. ಮಾಡೋಣಂತೆ, ಹೋಗೋಣ. ಇನ್ನೊಂದು 10 ನಿಮಿಷ ಬಾಳೆಗಿಡ ಇದು ಮಾಡಿ ಬರ್ತಾನೆ. ಚಕ್ಕರ ಬಂದ್ಬಿಡ್ತಾ, ಮೊದಲು ಊಟ ಮಾಡಮ್ಮ. ಹೌದಾ? ಹಸು ಬಿಡ್ತದೆ. ಬಾ 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 ಬಾ. ಗೌಡ ಗೌಡ ಇಲ್ಲದ ಕೆಲ್ಸನ್ ಗೌಡ ಕರಿ ಬಾ ಗೌಡ. ನೀನು ಹಿಂದೆ ಉಳ್ಕಂದ ನಾನು ಹೊಟ್ಟೆ ಸತಂದು ನೀನೇ ಹಿಂದೆ ಉಳ್ಕಂದು ನನಗೆ ಇದು ಮಾಡಿ ಬರ್ತಾ ಇದ್ದೆ. ಹಾಂ ಸ್ವಲ್ಪ ಲೇಟ್ ಆಯ್ತು. ಇರ್ಲಿ ಆವಾಗ ಹೊಟ್ಟೆ ಸದಂತ ಜಲ್ದಿ ಅಂದ ಈಗ ಮತ್ತೆ ಲೇಟ್ ಮಾಡಿ ಅಲ್ಲ ನೀನು. ಕೆಲಸ ಮಾಡೈತಿ ಬಾರಪ್ಪ. ಊಟ ಮಾಡಮ್ಮ. ಹೀಗೆ ಇದೇ ಥರ ನಮ್ಮ ಬಾಂಧವ್ಯತೆ ಇರಲಿ, ಇದೇ ಥರ ಇರಲಪ್ಪ. ಊಟ ಅಂತ ಸಖತ್ ಊಟ ಮಾಡ್ತೀವಿ. ಏನು ಇದ್ದೇ ಒಂದು ಬೆಳೆ ಕೊಟ್ರ ಈ ಬರ್ತು ಬಿಡು ಮಾಡ್ಕೊಂತ ಹೊಲ್ದ ಕೆಲಸ ಮಾಡಾರ ಯಾರು ಬ್ಯಾಟಕ್ ಹೋಗಿ ಗೊಬ್ಬರ ಹಾಕ್ಯಂಬರ ಬಡಿ ಹಾಂ ನಿಮ್ಮ ತಮ್ಮನರು ಮೂವರು ಅದರ ನಾ ಕೆಲಸ ಮಾಡಿಸು. ಈಗ ನಾಳೆ ನನ್ನ ಕೆಲಸ ಮಾಡಿ ಹಾಂ ಏನದ ಎಲ್ಲ ಇದಾಗ್ಬಿಡ್ತವೆ ಇವ್ರಿ ಎಲ್ಲ. ಹೌದು ಹಿಂಗಿದ್ದಾರೆ ಹಿಂಗಾದ್ವಿ ನೋಡು ಮಗನೇ, ಇಷ್ಟ ಇರೋದು. ಅಪ್ಪ ಹೆಂಗಿದ್ದರು ಹಿಂಗಾದ್ರಿ ಅಲ್ಲ, ಇದನ್ನೆಲ್ಲ ನೋಡಿ ನನಗೆ ಭಾಳ ಸಂಕಟ ಆಗತ್ತಪ್ಪ ಹೊಟ್ಯಾಗ. ಏನ್ ಮಾಡ್ಬೇಕಪ್ಪ, ಎಲ್ಲ ವಿಧಿ ಲಿಖಿತ ಅಪ್ಪ. ಮತ್ತೆ ಈಗ ಏನ್ ಮಾಡಕ್ಕಾಗಲ್ಲಪ್ಪ. ಏನ್ ಮಾಡೋಣ ಮಗನೇ, ಈಗ
ಅಪ್ಪ ಆ ಆಳ ದ್ವೇಷದಿಂದ ನಾವು ಅವರು ಏನು ಸಾಧನೆ ಮಾಡೋಕ್ಕಾಗಲ್ಲಪ್ಪ. ಈಗಾದ್ರೂ ಅವರು ನಾವು ಒಂದಾಗನಪ್ಪ. ಆ ಕೆಂಚೇಗೌಡ ಪ್ರೀತಿ ಪ್ರೇಮಕ್ಕ ಬಗ್ಗ ಮನುಷ್ಯನಲ್ಲ, ಯಾವತ್ತಿಗೆ ಹಿಂಗೆ ಸಿಟ್ಟಿಲಿದ್ದ ಬಂದ್ಬಿಟ್ಟನ. ನಾನು ಅವನು ಒಂದಿದ್ದಾಗ ಮಾತ್ರ ಅವನು ಪ್ರೀತಿ ಪ್ರೇಮಕ್ಕೆ ಬಗ್ತಿದ್ದ. ಈಗ ಅವನ ಪ್ರೀತಿ ಪ್ರೇಮಕ್ಕೆ ಜಾಗನಿಲ್ಲ ಅವನ ಮನುಷ್ಯನಾಗ. ಅವನು ಎಲ್ಲ ಏನಿದ್ರು ದ್ವೇಷ 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 ಅಂತಾನ. ಇಲ್ಲಪ್ಪ, ಅವ್ರನ್ನ ನಾವು ಆ ಗೌಡ್ನ ನಾನು ಒಪ್ತನಪ್ಪ, ನಾವಿಬ್ರು ಒಂದಾಗಿರೋಣ ಅಂತ ಹೇಳ ನಾವಪ್ಪ. ಒಪ್ಪಗಲ್ಲ ಅವನು. ಇಲ್ಲಪ್ಪ, ಆ ಜವಾಬ್ದಾರಿ ನಂದು, ನಾನು ಒಪ್ತೀನಿ ಅವ್ರನ್ನ. ಹೋಗೋಣ ನಡಿ ನಾವೇ ಅವ್ರ ಹತ್ರ. ಆಯ್ತು ಮಗನೇ, ಗೌಡನ ಹತ್ರ ಮಾತಾಡೋಣ. ನಾನು ಭಾಳ ಸಹ ಅವನ ಹತ್ರ ಮಾತಾಡಿಲ್ಲ, ಈ ಸಲ ಮಾತಾಡೋಣ. ಬಾಪ, ಇದಕ್ಕಿಂತ ಸಂತೋಷ ವಿಚಾರ ಏನಾಯ್ತಪ್ಪ? ಇಲ್ಲ, ನಾನು ರೆಡಿ ಇದ್ದೀನಿ, ಈಗ ಅವ್ನು ರೆಡಿ ಇರ್ಬೇಕು. ಇರ್ತಾನಪ್ಪ, ಮಾಡ್ತಾನ ಬಾ, ಒಪ್ತಾನ. ಹೋಗೋಣ ಬಾ. ಇದು ಅಣ್ಣ ಏನು ಕಟ್ಟಿ ಕಸರು ಎಲ್ಲ ತೆಗಿ, ಅಣ್ಣ ಹೂಕ್ಕೆ ಎಣ್ಣೆ ಹೊಡ್ಸು. ಆಯ್ತಣ್ಣ ಆಯ್ತಣ್ಣ. ಇವೆಲ್ಲ ನೋಡು, ಎಲ್ಲ ಕಾಯಿಂದ್ರಲ್ಲ ಹಿಂದಗಡೆ ಮೊದ್ಲು ಅವೆಲ್ಲ ಇದು ಮಾಡೋದು ನೋಡು. ಆಯ್ತಣ್ಣ ಆಯ್ತಣ್ಣ, ಹೊಡ್ತೀನಿ ತಾಣ. ಇದೆಲ್ಲ ತೆಗ್ದು ತೋರಿಸಿ ನೀರಿಂದ ಇದು ಮಾಡೋ ವ್ಯವಸ್ಥೆ ಮಾಡು. ಅಣ್ಣ ಪಾಟೀಲ್ ಮಗ ಬರ್ಕೈತಾರ ಅಣ್ಣ ಅಲ್ಲಿ. ಏಯ್, ಇಲ್ಲಿಗೆ ಯಾಕೆ ಬರ್ತಾ ಇದಾರೆ ಅವರು? ಬರ್ಲಿ ಬರ್ಲಿ, ಇಲ್ಲಿಗೆ ಯಾಕೆ ಬರ್ತಾ ಇದಾರೆ ಅವರು? ಬರ್ಲಿ ನೋಡೋಣ. ಇಲ್ಲೇ ಕೇಳಮ್ ನಡಿ. ಮತ್ತ್ಯಾಕಯ್ಯ ಇಲ್ಲಿ ಗಂಟ ಬಂದಿ ನೀನು? ನೋಡು ಕೂಡ ನಾವು ದೇಶ ಮಾಡೋಕ್ಕಾಗಲಿ ಇದು ಮಾಡೋಕ್ಕಾಗಲಿ ಬಂದಿಲ್ಲ. ಮೊದಲೇ ನಾವು ರಾಮ ಲಕ್ಷ್ಮಣ ಥರ ಇದ್ದೀವಿ, ಅದೇ ಥರ ಪ್ರೀತಿ ವಿಶ್ವಾಸದಿಂದ ಇರಮ್ಮ. ಅಣ್ಣ ಈ ಮಾತಿಗೆಲ್ಲ ಬೊಗಕ್ಕೆ ಹೋಗೋಣ, ಹೊಡೆದಾಕಿ ಬಿಡೋಣ ಅವ್ರನ್ನ. ಏ ಸಿದ್ಧ, ಇಬ್ರು ದೊಡ್ಡರು ಮಾತಾಡ್ತಾ ತಾನೆ, ನಿಂದೇನಿದ್ರಲ್ಲಿ? ಏನು ಮಾಡೋಣ ಅಂತೀಯ ಪಟೇಲ? ನಾವು ದೇಶ ಮಾಡ್ಕೊಂತ ಹೋದ್ರಪ್ಪ ಅಂದ್ರೆ ನಿಮ್ಮ ತಮ್ಮನ್ನ ನೀನು ಕಳ್ಕೊಂಡು, ನಿಮ್ಮ ತಮ್ಮನನ್ನ ನನ್ನ ಮಗನ ನಾನು ಕಳ್ಕೊಂಡೆ. ಇದೇ ಥರ ನಾವು ಜೀವಗಳು ಹೋಗ್ತಾ ಇದ್ದರೆ ನಾಳೆ ಆ ಹೊಲಕ್ಕೆ ದಿಕ್ಕ ಯಾರು ಇರೋದಿಲ್ಲ. ಏನು ಬೀಳು ಬಿದ್ದು ಮುಳ್ಳು ಬೆಳೀತಲ್ಲೇ ಬೇಡ. ಏನು ಎಲ್ಲರೂ ಮೊದಲಾಗ ನಾವು ಸ್ನೇಹ ಸಂಬಂಧದಿದ್ವಿ, ಅದೇ ಥರ ಇರಮ್ಮ. ಏನು ತಮ್ಮ ಚಿಕ್ಕನಗೌಡ, ಪಾಟಿ ಹೇಳೋದ್ರದ್ದು ಅರ್ಥ ಇದೆ. ನಾವೆಲ್ಲರೂ ಅನ್ಯೂನ್ಯವಾಗಿ ಪ್ರೀತಿಯಿಂದ ಇರೋಣ. ರಾಮ ಲಕ್ಷ್ಮಣತನ ಹಿಂದೆ ಹೆಂಗಿದ್ದೀವೋ ನಮ್ಮ ತಾತ ಮುತ್ತಾತನ ಕಾಲ, ನಮ್ಮ ಅಪ್ಪನ ಕಾಲವಿದ್ದ, ನಾವು ಹಂಗೆ ಇರಮ್ಮ. ಎಲ್ಲರೂ ಆಲೋಚನಾಗಿರಮ್ಮ. ಏನ್ರಿ ಗೌಡ್ರೆ ಪಾಟೀಲ್ರೆ, ನೀವ ನನ್ನ ಕಣ್ಣ ನಂಬಕ ಜೊತೆಗಿರೋದು ನೀವ? ಏನ್ರಿ ನಮ್ಮ ಊರಿಗೆಲ್ಲ ಈಗ ಬಂತ ನೋಡ್ರಿ ಕಡೆ. ಇನ್ಮೇಲಿಂದ ನಮ್ಮ ಊರಿಗೆ ಹಬ್ಬ ಆಗ್ಬೇಕು. ಈ ಚಿತ್ರ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.